ವಿಕಲರಾಗಿದ್ದೇವೆ. ಇಷ್ಟರ ತನಕ ಗುಹೆಯಲ್ಲಿ ಅಡಗಿ ಕುಳಿತಿದ್ದೆವು. ಈಗ ವಿಚಾರ ತಿಳಿಯಿತು, ಮಾಲಿನಿ ಸುಕುಮಾರ ಸಮರ್ಥರಾಗಿ ಮೆರೆಯುತ್ತಾ ಇದ್ದಾನೆ ಅಂತ. ಹಾಗಾಗಿ ಆ ಹಿಂದಿನ ಹಾಗೆ ತೀರಿಸಲಿಕ್ಕಾಗಿ ನಾವು ಬಂದಿದ್ದೇವಯ್ಯ. ಆ ಸ್ವರ್ಗಕ್ಕೆ ದಾರಿ ಹೋಗ್ಬೇಕು, ಸ್ವರ್ಗವನ್ನು ತಂದೆಯನ್ನು ಕೊಂದಂತ ಸೇಟನ್ನು ತೀರಿಸು. ದೇವೇಂದ್ರಾದಿ ದೇವತೆಗಳಿಗೆ ತಕ್ಕದಾದಂತಹ ಪ್ರಾಯಶ್ಚಿತ್ತ ಮಾಡಲೇಬೇಕು. ನನ್ನ ಮೇಲೆ ವಿಶ್ವಾಸವನ್ನು ತೀರಿಸಿ ಬಂದಿದ್ದೀರಿ ತಾನೆ. ನಿಮ್ಮ ಆಶಯವನ್ನು ನಾನು ಈಡೇರಿಸಿಕೊಡ್ತೇನೆ. ನನ್ನನ್ನು ಬೆಂಬಲಿಸಿ. ಆವಾಗ ನಮ್ಮಲ್ಲಿ ಪೆಟ್ಟು ತಿಂದು ಹೋದವರು ಮತ್ತೆ ಎಲ್ಲಿವರೆಗೆ ಬಂದಿದ್ದೀರಾ? ಪೆಟ್ಟಲ್ಲ ಇವಾಗ ನಿಮಗೆ ಆದುದ್ದೇನು ಗೊತ್ತಾ? ಶೈಮಿನಿಯ ಗತಿ. ಯಾರಿಗೆ? ನಿಮಗೆ. ನೀನು ಕೊಡುವವನ? ಹೌದು. ಖಂಡಿತ. ಏನು ಮಾಡೋಣ? ಇದಕ್ಕಿಂತ ಮೊದಲು ಸೋತವರಿದ್ದೇವೆ. ಹೊರಬಲ ಸಮರ್ಥರಾಗಿ ಇವತ್ತು ನಿಮ್ಮನ್ನು ದೆಸೆಗಳಿಸುವುದಕ್ಕೆ ಬೇಕಾಗಿ ಬಂದವರಿದ್ದೇವೆ. ಅಧಿಕಾರ ಬಿಟ್ಟು ಕೊಡ್ತೀರಾ ಮಕ್ಕಳೇ? ಸರಿಯಾದ ಶಿಕ್ಷೆ ಏನು ಮಾಡೋಣ? ಇಂದು ಬಹಳಷ್ಟು ಜನ ಬಂದಿದ್ದಾರೆ. ಹೌದು, ಪೆಟ್ಟು ತಿಂದು ಸತ್ತಿದ್ದಾರೆ. ನೋಡಲ್ಲಿ ಕಡಿ ತೆಗೆದ ತೋಳು, ತೊಡೆ ಮುರಿದ ತುಂಡು, ಕೆಲವು ಮಂದಿ ಎಲ್ಲ ಸತ್ತು ಹತ್ರ ಎಲ್ಲರೂ ಎಡವಸೆಯ ಜುಂಡು, ಪಿಡಿಮಿತುಳ ತುಂಡದಿಂ ತಂಡದಿಂ ರುಂಡದಿಂ ಮುಂಡದಿಂ, ಅಡಗುಗಳ ತಿರುಳಿಂದ ನಿಡುನೆರದ ಕರುಳಿಂದ ಎಡಬಿಡದ ಸತ್ತರಿ ಊರಣ ತೋರಣದ ಮಾರಣದ ಕಾರಣದ ಪೂರಣದ ಇಲ್ಲಿ ಬಿದ್ದಿರುವ ಹೆಣಗಳ ರಾಶಿಯ ಮತ್ತೆ ನಿನ್ನನ್ನು ಸೇರಿಸ್ತೇನೆ. ನಾನು ನಿನ್ನನ್ನು ಸೇರಿಸ್ತೇನೆ.
ಹಿಡಿದಿರುವಂತಹ ಆಯುಧ, ನಿನ್ನ ವರ್ಚಸ್ಸು, ಏರಿ ಬಂದಿರುವಂತಹ ವಾಹನ, ಇಷ್ಟರಿಂದಲೇ ನೀನು ಸುರಪಾಲರಿಗೆ ನಾಯಕ ನೀತಿ ಎನ್ನುವುದನ್ನು ಅರ್ಥೈಸಿಕೊಂಡಿದ್ದೇನೆ. ಅಯ್ಯನಾದಂತಹ ವಿದ್ಯುನ್ಮಾಲ್ಯ ಮರಣಕ್ಕೆ ಕಾರಣೀಭೂತನಾಗಿರುವಂತಹ ನಿನ್ನನ್ನು ಶಿಕ್ಷಿಸುವುದಕ್ಕಾಗಿ ಬಂದಿದ್ದೇನೆ. ಅವರ ತಲೆಯನ್ನು ತೆಗೆದಿದ್ದೀಯಲ್ಲ, ಕೊಡು ನಿನ್ನ ಪ್ರಾಣ. ತಲೆ ಮೇಲೆ ನೋಡ್ತಾನೆ ಕೊರಡು. ಸತ್ಯ ಹೇಳುವುದಿದ್ರೆ ಏನು, ನಿನಗೆ ತಲೆ ಕೆಟ್ಟು ದಿನ ಎಷ್ಟಾಯ್ತು ಕೇಳ್ತೇನೆ. ನಿನ್ನನ್ನು ನೋಡಿದ ಮೇಲೆ ಕೆಡುವುದಕ್ಕೆ ಪ್ರಾರಂಭವಾದದ್ದು. ಮೊನ್ನೆ ಹೊಡೆದು ಹಾಕಿದ್ರೆ ಸರಿಯಾಗುತ್ತದೆ. ಸತ್ತಿರುವ ವ್ಯಕ್ತಿರ್ಮಾಲಿ ನನ್ನ ಅಪ್ಪ ಅಂತ ಹೇಳ್ತಿ. ಹೌದು, ಅವನ ಮಗನೇ ನೀನಾದರೆ ಅಪ್ಪ ಮಗ ದೂರ ಇರುವುದು ಒಳ್ಳೆಯದಲ್ಲ, ಮತ್ತೆ ಒಟ್ಟಿಗೆ ಇರುವುದು ಅನುಕೂಲ. ಶೈಮನಿಗೆ ಕಲಿವೆ ಕೊಡ್ತೇನೆ. ಸುರಪಾಲನನ್ನು ಬಡಿದ ಹಾಗಾಯಿತು. ತ್ರಿನಾಥ ವಿಜಯಿಯಾಗಿ ಹೊರಡ್ತಾ ಇದ್ದಾನೆ. ಯಾರಲ್ಲಿ ಭೃತ್ಯರು ಮೊದಲಾಗಿ ಹೋಗಿ ನನ್ನ ಅಬ್ಬೆಗೆ ಈ ವಿಚಾರವನ್ನು ಹೇಳಬೇಕು. ಮಗ ದೇವಲೋಕವನ್ನು ಗೆದ್ದಿದ್ದಾನೆ ಎನ್ನುವ ಹಾಗೆ. ಆದರೆ ಭೂಲೋಕದಲ್ಲಿ ನಡೆಯುವಂತಹ ಯಜ್ಞಯಾಗಾದಿಗಳು ಮಹಿಷನಿಗೆ ಅರ್ಪಿತವಾಗತಕ್ಕದ್ದು. ಸೂರ್ಯಚಂದ್ರರು ಕೂಡ ನಾನು ಹೇಳದೆ ಸಂಚರಿಸಕೂಡದು. ಇದು ನನ್ನ ಕಟ್ಟಪ್ಪಣೆ. ಮೀರಿದವರ ಅವರ ತಲೆ ರುಂಡ ಹೋದೀತು. ಆದ್ದರಿಂದ ಎಲ್ಲರೂ ತಲೆ ಆಲೋಚಿಸಿ ಮುಂದುವರೆದರೆ ನಿಮಗೆ ಕ್ಷೇಮ, ಇಲ್ಲದಿದ್ರೆ ಕೆಡಕು ಬಂದ್ರೆ ನನ್ನನ್ನು ಹೊಣೆಗಾರನನ್ನಾಗಿ ಮಾಡಬೇಡಿ. ನ್ಯಾಯ ಸುರತ ವೈಶ್ಯರು ಕೇಳಿ ತುರುಳಲಿ ಪರಿಯಲಿ, ಸುರತ ವೈಶ್ಯರು ಕೇಳಿ ತುರುಳಲಿ ಪರಿಯಲಿ, ಮೆರೆಯುತ್ತಲಿರಿದಾಕದಲ್ಲಿ ಪರಿಯಲಿ, ಮೆರೆಯುತ್ತಲಿರಿದಾಕದಲ್ಲಿ ಸುರರಥ ನೊಡಗೊಂಡು ಪುರುಹೂತನಾಶನ ಚರಿಸುತ್ತ ಗಿರಿಗಾನನದಲ್ಲಿ. ದೇವತೆಗಳ ಅಮರೇಂದ್ರ, ಪಾತಾಳದಿಂದಲೂ ಶೋಣಿತದಿಂದಲೂ ಬಂದಂತಹ ಸುರರ ಅಟ್ಟಹಾಸಕ್ಕೆ ತುತ್ತತ್ತು ಏನು ಮಾಡಿದ್ರು ಅವರನ್ನು ಜಯಿಸುವುದಕ್ಕೆ ನಮ್ಮಿಂದ ಆಗುವುದಿಲ್ಲ. ಸೋಲನ್ನು ಅನುಭವಿಸುತ್ತಾ ಇದ್ದೇವೆ. ಈ ಸ್ವರ್ಗದ ಅಧಿಕಾರಕ್ಕಾಗಿ ನಮ್ಮ ಮೇಲೆ ಹಾಯ್ದು ಬೀಳುತ್ತಿದ್ದಾರೆ. ಏನು ಮಾಡಬೇಕಾಯ್ತಪ್ಪ, ನಾವು ಏನು ಮಾಡಬೇಕಾಯ್ತು? ಹೇಳುವವರಿಲ್ವೇ, ಕೇಳುವವರಿಲ್ವೇ? ಇದುವರೆಗೆ ಈ ಸ್ವರ್ಗದ ಅಧಿಕಾರವನ್ನು, ಇಲ್ಲಿಯ ಸಂಪತ್ತನ್ನು ಉಳಿಸಿಕೊಟ್ಟದಿದ್ರೆ ಮೂರು ಮೂರ್ತಿಗಳು ಅವರ ಸಹಕಾರವನ್ನೇ ಬಯಸಿ ಅವರಿದ್ದೆಡೆಗೆ ಸಾಗೋಣ ಅಂತೆ. ಅರ್ಥವಾಯಿತು. ಇದಕ್ಕಾಗಿ ನಾವೆಲ್ಲರೂ ಒಂದೇ ಮನಸ್ಸಿನಿಂದ ನಮ್ಮ ತೇಜಸ್ಸನ್ನು ಹೊರಗೆಳೆದಿದ್ದಾಯ್ತಲ್ಲವೇ? ಅದರ ಪರಿಣಾಮ ಮೂರು ಮೂರ್ತಿಗಳ ಮುಖದಿಂದ
ತೇಜ ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲೀ ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲೀ ನಾರಿಯ ಕೃತಿ ತಳೆದುಧರ ಗೀಳಿಗೆ ನಾರಿ ಆಕೃತಿ ತಳೆದುಧರ ಗಿಳಿಯೇಗೆ ಸುರರೆಲ್ಲ ಜಯ 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 ಜಯವೆಂದು ನುತಿಗೈದರು ಜಯ ಜಯ ಹರಬ್ರಹ್ಮಾದಿ ದೇವತೆಗಳೇ, ನಮ್ಮೆಲ್ಲರ ಮುಖದಿಂದ ಹೊರಗಡಲ್ಪಟ್ಟ ತೇಜಸ್ಸು ಅದು ಗಗನದಂಚಿನಲ್ಲಿ ಒಂದಾಯಿತು. ಒಂದಾದದ್ದು ಮಾತ್ರವೇ ಅಲ್ಲ, ಅದಕ್ಕೊಂದು ಆಕಾರವೂ ದೊರೆತಿದೆ. ಯಾವ ಆಕಾರ? ನಾರಿ ಆಕಾರ ಅಲ್ಲವೇ? ಕಣ್ಗೊಳಿಸುತ್ತಾ ಇದ್ದ ನಾರಿ ಯಾರಾಕೆ? ನಮ್ಮ ತಾಯಿಯಾದ ಆದಿಮಾಯಿ. ಕಷ್ಟ ಬಂದಾಗ ನೆನೆಯಿರಿ ಮಕ್ಕಳೇ ಎಂದು ಅಂದಾಡಿದ ಮಾತನ್ನು ಪೂರ್ಣಗೊಳಿಸುವುದಕ್ಕೆ ಇಂದು ಈ ರೀತಿಯಲ್ಲಿ ಸಾಕಾರಳಾಗಿದ್ದಾಳೆ. ಆದ್ರೆ ತಾಯಿ ಅವಳದವಳು ಮಕ್ಕಳೆಡೆಗೆ ಬರಲು ಯಾಕಿಷ್ಟು ವಿಳಂಬಿಸುತ್ತಾ ಇದ್ದಾಳೆ? ಅವಳೀಗ ನಿರಾಭರಣೆಯಾಗಿದ್ದಾಳೆ. ಆಕೆ ಹಾಗೆ ಇರಬಾರದು ಎನ್ನುವ ಉದ್ದೇಶದಿಂದ ದೇವನಾರಿಯರೆಲ್ಲ ಒಂದಾಗಿ ಒಂದು ಆಕೆಯನ್ನು ಅಲಂಕಾರಗೊಳಿಸಿದ್ದಾರೆ. ಸಾಲಂಕೃತಳಾಗಿರುವ ನಮ್ಮವ್ವೆಯನ್ನು ನಮ್ಮತ್ತ ಬರಮಾಡಿಕೊಳ್ಳಬೇಕು ಅಂತ ಆದ್ರೆ ಅದಕ್ಕಿರುವ ದಾರಿ ಧ್ಯಾನ ಒಂದೇ. ಆದ್ದರಿಂದ ನಾವೆಲ್ಲರೊಟ್ಟಾಗಿ ಮುಕ್ತ ಕಂಠದಿಂದ ಆಕೆಯನ್ನೇ ನುತಿಸೋಣ. ಪಾವನ ಚರಿತೆ ನೀನೆ ಕಾವುದು ಕರುಣದಿ ನಮ್ಮನು ಮಾತೆ ಭಾವ ಶುದ್ಧಿಯುಳಿಯುವುದು ಪದವ ತಾಯೇ ನಾವು ಮರೆಗೊಂಡೆವು ಕರುಣಿಸಭಯವನ್ನು ತಾಯೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರೈಮಕೆ ದೇವಿ ನಾರಾಯಣಿ ನಮೋಸ್ತುತೆ. ಜಯ ಜಯ ಹರಿಗರಾದ್ಯರು ತಾಳಿ ಧೈರ್ಯವ ಸುರಪ ಮುಖ್ಯರು ಬೇಡವಾರದೆ ಬಂದ ಕಷ್ಟವ ಕೇಳಿಕೊಮ್ಮೆ ಮಹೇಶ್ವರ ಇಂದ್ರಾದಿ ಸುಮನಸರೇ ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ. ನೀವೆಲ್ಲರೂ ಒಂದಾಗಿ ಏಕೋದೃಢ ಭಕ್ತಿಯಿಂದ ನನ್ನನ್ನೇ ಧ್ಯಾನಿಸುತ್ತಿದ್ದೀರಿ. ನಿಮ್ಮಲ್ಲೇ ಅವ್ಯಕ್ತವಾಗಿರುವಂತಹ ನನ್ನ ಚೈತನ್ಯ ಶಕ್ತಿಯನ್ನು ಹೊರಗೆಡಹಿ ನನ್ನನ್ನು ವ್ಯಕ್ತಗೊಳಿಸಿದ್ದೀರಿ. ಪ್ರತ್ಯಕ್ಷಳಾಗಿದ್ದೇನೆ, ಅಭಯ ಹಸ್ತವನ್ನು ನೀಡಿದ್ದೇನೆ, ವರದ ಹಸ್ತಳಾಗಿದ್ದೇನೆ. ನಿಮಗೆ ಬಂದ ಚಿಂತೆಯೇನು ಹೇಳಿಕೊಳ್ಳಿ, ಪರಿಹರಿಸಿಕೊಡ್ತೇನೆ, ಪರಿಹರಿಸಿಕೊಡ್ತೇನೆ. ಅಮ್ಮ ಮಾತೆ ಲಾಲಿಸು ಕಳಮೈಸನು ಮಾತೆ ಲಾಲಿಸು ಖಳಮೈಸನು ವಿಧಾತ ನಿತ್ಯ ವರದ ಬಲದಿ ವಿಧಾತ ನಿತ್ಯ ವರದ ಬಲದಿ ಸುರವ್ರಾತವೆಲ್ಲವ ದೆಸೆಗಿಡಿಸಿ ನಿರ್ಭೀತಿಯಿಂದ ಸುರವ್ರಾತವೆಲ್ಲವ ದೆಸೆಗಿಡಿಸಿ ನಿರ್ಭೀತಿಯಿಂದ
ಮೊಗದ ಮ್ಲಾನತೆಗೆ ಕಾರಣ ಮಾಲಿನಿಯ ಮಗನಾಗಿರುವಂತ ಖಳ ಮಹಿಷಾಸುರನ ಬಾಧೆ ತಾಯಿ. ಅವನ ಸಂಕಷ್ಟಕ್ಕೆ ಸಿಲುಕಿರುವಂತ ಈ ದೇವತೆಗಳು ತಮ್ಮ ಸ್ಥಾನವನ್ನೇ ತೊರೆದು ಈ ಸ್ಥಿತಿಗೆ ಒದಗಿದ್ದಾರೆ. ಲೋಕ ಕಂಠಕನಾಗಿ ಮೆರೆಯುತ್ತಾ ಇದ್ದಾನೆ ಮಹಿಷಾಸುರ. ಮಾಲಿನಿಯ ಸುಕುಮಾರ ಅಂತಹ ಮಹೇಶದಾನವ ಬ್ರಹ್ಮನಿಂದ ವರವನ್ನ ಪಡೆದನೆ, ದೇವಲೋಕವನ್ನ ಸೂರೆಗೊಂಡನೆ, ಋಷಿ ಮುನಿಗಳಿಗೆ ಸಂಕಷ್ಟವನ್ನ ನೀಡಿದನೆ, ಪಂಚಮಹಾ ಹತ್ಯೆಗಳನ್ನ ಮಾಡಿದನೆ, ಸೂರ್ಯ ಚಂದ್ರಾದಿಗಳ ಚಲನೆಯನ್ನು ನಿಲ್ಲಿಸಿದನೆ. ಯೋಚಿಸಬೇಡಿ ಮಕ್ಕಳೇ, ದುಷ್ಟನಂತಹ ಮಹೇಶ ದಾನವನನ್ನು ತರಿದುಕೊಡುತ್ತೇನೆ. ಧೈರ್ಯಸ್ಥರಾಗಿ. ಅಷ್ಟಕ್ಕೆ ಮುಗಿಯದಮ್ಮ, ಮತ್ತೆ ಅವನ ಅನುಯಾಯಿಗಳು ಶಂಖ ದುರ್ಗಾದಿಗಳಿದ್ದಾರೆ. ಶಂಕಾಸುರ, ದುರ್ಗಾಸುರ ಮುಂತಾದಂತಹ ಆಸುರಿ ಶಕ್ತಿಗಳನ್ನು ಒಗ್ಗೂಡಿಸಿಕೊಂಡು ಪ್ರಬಲನಾಗಿದ್ದಾನೆಯೇ ಅವನ ಆ ಮಹಿಷಾಸುರನನ್ನು, ಅವನ ಅನುಯಾಯಿಗಳನ್ನು ಶೀಘ್ರವಾಗಿ ತರಿದುಕೊಡುತ್ತೇನೆ. ಜಯ ಜಯವೆಂದು ಸಕಲರು ಮಣಿಯಲಾಗಿಯ ವಿಶ್ವಕರ್ಮನು ಘನತರದಿ ಜೋಬಿಸುವ ಭೂಷಣವನರ್ಪಿಸಲು ವನಜನಾಮನು ಕರದ ಚಕ್ರವ ತ್ರಿನಯನಾಗ ತ್ರಿಶೂಲವನು ಕನಕ ಗರ್ಭನು ಬ್ರಹ್ಮದಂಡನ ಇತ್ತು ಪದಕೆರಗೆ. ಜಯ 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 ತಾಯಿ. ಇದು ಸಾಲಂಕೃತಳಾಗಬೇಕು ನೀನು ಎನ್ನುವ ಉದ್ದೇಶದಿಂದ ವಿಶ್ವಕರ್ಮನು ನಿರ್ಮಿಸಿಕೊಟ್ಟಿರುವಂತಹ ದಿವ್ಯಾಭರಣವನ್ನು ದೇವ ನಾರಿಯರೆಲ್ಲ ನಿನಗೆ ಅಲಂಕಾರಗೊಳಿಸಿದ್ದಾರೆ. ಇಷ್ಟಾದರೆ ಸಾಲದಮ್ಮ, ಖಳ ಸಂಹಾರಕ್ಕೆಂದು ಹೊರಟವಳು ನೀನು. ಕೈ ಆಯುಧವೂ ಬೇಕಾಗುತ್ತದೆ, ಯಾಕೆಂದರೆ ವರಬಲಾನ್ವಿತನಾದವನು ಆತ. ಅದಕ್ಕಾಗಿಯೇ ನಮ್ಮ ರಕ್ಷಣೆಗೆಂದು, ದುಷ್ಟ ಸಂಹಾರಕ್ಕೆಂದು ಅಂದು ನಿನ್ನಿಂದ ಕೊಡಲ್ಪಟ್ಟ ಶ್ರೀಚಕ್ರವನ್ನು ಇಂದು ನಿನ್ನ ಕೈಗಿಯುತ್ತಾ ಇದ್ದೇನೆ. ಸ್ವೀಕರಿಸಿದ್ದೆ. ದುಷ್ಟನ ವಧೆಗೆ ಬೇಕಾಗಿ ತ್ರಿಶೂಲವನ್ನು ಸ್ವೀಕರಿಸುತ್ತಾಯೇ, ದುಷ್ಟನನ್ನು ವಧಿಸುವುದಕ್ಕಾಗಿ ದಂಡವನ್ನು ಸ್ವೀಕರಿಸಿಕೊ. ಅಮ್ಮ, ದೇವತೆಗಳಂತ ನಾವೆಲ್ಲರೂ ನಮ್ಮ ಆಯುಧವನ್ನು ನಿನ್ನ ಸಾನ್ನಿಧ್ಯಕ್ಕೆ ಒಪ್ಪಿಸುತ್ತಾ ಇದ್ದೇವೆ. ಅಮ್ಮ, ರಣಕ್ಷೇತ್ರಕ್ಕೆ ತಾವು ಕಾಲ್ನಡಿಗೆಯಲ್ಲಿ ಹೋಗಬಾರದು ಎನ್ನುವ ಸದುದ್ದೇಶದಿಂದ ಅದು ಪರ್ವತರಾಯ ಸಿಂಹವಾಗಿ ಬರುತ್ತಾ ಇದ್ದಾರೆ. ಸಿಂಹ ವಾಹಿನಿಯಾಗಬೇಕಮ್ಮ. ದುಷ್ಟನಂತಹ ಮಹೇಶನ ವಧೆಗಾಗಿ ಸಿಂಹವಾಹಿನಿಯಾಗಬೇಕೆ? ಮಹಾವಿಷ್ಣು ಲೋಕದ ಸುಸ್ಥಿತಿಗೋಸ್ಕರವಾಗಿ ಸಿಂಹವಾಹಿನಿಯಾಗುತ್ತೇನೆ. ಬ್ರಹ್ಮ ಧರ್ಮದ ಪುನರ್ ಸೃಷ್ಟಿಗೋಸ್ಕರವಾಗಿ ಸಿಂಹವಾಹಿನಿಯಾಗುತ್ತೇನೆ. ಮಹೇಶ್ವರ ದುಷ್ಟ ದಾನವರ ವಧೆಗೋಸ್ಕರವಾಗಿ ಸಿಂಹವಾಹಿನಿಯಾಗುತ್ತೇನೆ. ಸಿಂಹವಾಹಿನಿಯಾಗುತ್ತೇನೆ. ಜಯ ಜಯ
ಏನಿದೆ ಆಶ್ಚರ್ಯ? ಬಂದಿರುವಂತಹ ನಾರಿಯನ್ನು ಗೆಲ್ಲಿಸಬೇಕು. ಸಕಲ ಸೇನಾ ಸಿದ್ಧತೆಯನ್ನು ನಡೆಯುತ್ತೇನೆ. ಸಿಂಹವಾಹಿನಿ 8 ಕೈಗಳಲ್ಲಿಯೂ ನಾನಾ ವಿಧವಾದಂತಹ ಶಸ್ತ್ರವನ್ನು ಧರಿಸಿ ನನ್ನನ್ನು ಎದುರಿಸುವುದಕ್ಕಾಗಿ ಬಂದೇನು? ಶಂಕದೃಗಾದ್ಯಲ್ಲ ಮಡಹೆಯಲ್ಲ ದಿಟ್ಟಾತನದಿ ಧರಗಳಿತ್ತ ಗುಟ್ಟ ಮಾಲಿನ್ಯ ಸುಕುಮಾರ ಮಹೇಶದಾನವ ನೀನೇ ಏನೋ ಅದನ್ನು ವರದ ಭಜನೆಯ ಮೂಲಕವಾಗಿ ಒಲಿಸಿಕೊಂಡು ವರಬಲಾನ್ವಿತನಾದೆಯೋ, ದೇವತೆಗಳನ್ನು ಬಡಿದೋಡಿಸಿದೆಯೋ, ಯಜ್ಞ ಯಾಗಾದಿಗಳನ್ನು ಹಾಳುಗಡಹಿದೆಯೋ. ಪಾಪಿ, ಪ್ರಪಂಚದಲ್ಲಿ ಹಾಲು ಕುಡಿದವರೇ ಬದುಕುವುದಿಲ್ಲ, ವಿಷ ಕುಡಿದವರು ಬದುಕುವುದಕ್ಕುಂಟೆ ಹೇಳು. ದುಷ್ಟ ಅಂತಹ ನಿನ್ನನ್ನು ವಧಿಸಿ ದೇವತೆಗಳ ಅಭಿಷ್ಟವನ್ನು ಸಲ್ಲಿಸುವುದಕ್ಕೋಸ್ಕರವಾಗಿ ಬಂದವಳು ನಾನು. ನೀನಾಗಿ ಬಂದುದಲ್ಲ, ತ್ರಿಮೂರ್ತಿಗಳ ದೇವತೆಗಳ ತೇಜಸ್ಸೊಂದಾಗಿ ಬಂದಿದ್ದೇನು ಅರ್ಥವಾಗಿದೆ. ಎಲೆ ಹೆಣ್ಣೆ, ಅವರಿಂದಲೇ ಕೂಡ್ಲಿಲ್ವಂತೆ ಮತ್ತೆ ನಿನ್ನಿಂದ ಕೊಡುವುದಕ್ಕುಂಟೆ. ಸರಿಯಾದ ನನಗೆ ಮೂರು ಲೋಕದಲ್ಲಿ ಧ್ರುವ ವಿಷಯದಲ್ಲಿ ಹರಿಹರ ಬ್ರಹ್ಮಾವತಿಯರನ್ನೇ ಸೋಲಿಸಿದ್ದ ನನಗೆ ನೀನು ಲೆಕ್ಕಕ್ಕೆ ಇಲ್ಲ. ನಾರಿಯೇ, ಅದನ್ನ ಅಷ್ಟಭುಜ ಕತ್ತರಿಸಿ ಬಿಸಾಡಬೇಕು. ನನ್ನ ಜನ ತೊಡೆಯಲ್ಲಿ ಯಾರ್ತೀಯ?
ನಿನಗಿಲ್ಲ ಮುಂದಕ್ಕೆ ಹರುಷದಲ್ಲಿ ನಾಗವನು ಪಾಲಿಸು ಹೊರೆಯದನ್ನಯ ಚರಣವನು ನೀ ನಿರತ ಮನದಿ ತ್ರಿಮೂರ್ತಿಗಳೇ ನೋಡಿದಿರಲ್ಲ ದುಷ್ಟ ಅಂತಹ ಮಹಿಷ ದಾನವನ ವಧೆಯಾದಂತಹ ಆ ಸ್ಥಿತಿ ಏನು ಎನ್ನುವುದನ್ನು ನೀವೆಲ್ಲ ನೋಡಿದ್ದೀರಿ. ಅಷ್ಟೇ ಅಲ್ಲ, ಆ ದುಷ್ಟನಲ್ಲಿ ಹೋರಾಟವನ್ನು 9 ದಿವಸಗಳ ಪರ್ಯಂತರವಾಗಿ ನಾನು ನಡೆಸಿದ್ದೇನೆ. 10ನೆಯ ದಿವಸವಾದಂತಹ ಈ ದಿವಸ ವಿಜಯವನ್ನು ಸಂಪಾದಿಸಿದ್ದೇನೆ. ಇನ್ನು ಮುಂದೆ ಪ್ರಪಂಚದಲ್ಲಿ ಈ 9 ದಿನಗಳನ್ನು ಶರನ್ ನವರಾತ್ರಿ ಎನ್ನುವ ಹಾಗೆ ಆಚರಿಸಲಿ. ಈ ವಿಜಯವನ್ನು ಸಂಪಾದಿಸಿರುವಂತಹ ದಿನವನ್ನು ವಿಜಯದಶಮಿ ಎನ್ನುವ ಹಾಗೆ ಕೊಂಡಾಡಲಿ. ಅಷ್ಟೇ ಅಲ್ಲ, ರಾಕ್ಷಸನಲ್ಲಿ ಹೋರಾಟವನ್ನು ಮಾಡುವಾಗ ಉಗ್ರವಾದಂತಹ ರೂಪಗಳನ್ನು ಎತ್ತಿಕೊಂಡು ಬಂದವಳು ನಾನು. ನನ್ನ ಉಗ್ರತ್ವವನ್ನು ಕಂಡು ಭಯಗೊಂಡಂತಹ ನೀವೆಲ್ಲರೂ ಸ್ತೋತ್ರ ಮುಖೇನವಾಗಿ ನನ್ನನ್ನು ಪಠಿಸುತ್ತಾ ಇದ್ದೀರಿ, ಪೂಜಿಸುತ್ತಾ ಇದ್ದೀರಿ. ಇನ್ನು ಮುಂದೆ ಸ್ತೋತ್ರ ಪ್ರಿಯಳು ನಾನಾಗುತ್ತೇನೆ. ಅನನ್ಯವಾದಂತಹ ಭಕ್ತಿಯಿಂದ ದುರ್ಗಾ ಸಪ್ತಶತಿಯನ್ನು ಯಾರು ಪಾರಾಯಣವನ್ನು ಮಾಡುತ್ತಾರೆಯೋ ಅವರ ಮನದ ಅಭೀಷ್ಟಗಳನ್ನು ನಾನು ನೆರವೇರಿಸಿಕೊಡುತ್ತೇನೆ. ಸುರಪಾಲ, ಮಹಿಷನನ್ನು ವಧಿಸಿಕೊಟ್ಟು ಸ್ವರ್ಗಲೋಕವನ್ನು ನಿನಗೆ ಸ್ಥಿರವಾಗಿಸಿದ್ದೇನೆ. ಹೋಗು, ದೇವತೆಗಳನ್ನು ನೊಡಗೂಡಿ 4 ಲೋಕವನ್ನು ಸುಭಿಕ್ಷೆಯಿಂದ ಆಳಿಕೊಂಡು ಬಾ. ಮುಂದೆಲ್ಲಾದ್ರೂ ರಾಕ್ಷಸರ ಉಪಟಳ ನಿನಗುಂಟಾಯಿತು ಅಂತ ಆ ಕಾಲದಲ್ಲಿ ಕದಂಬವನದ ಕಡೆಗಾಗಿ ನೀನು ಬಂದು ನನ್ನನ್ನು ಪ್ರಾರ್ಥಿಸಿದೆ ಅಂತಾದ್ರೆ ಆ ಕ್ಷಣದಲ್ಲಿ ಮೈದೋರಿ ಬಂದು ನಿನ್ನ ಚಿಂತೆಗಳನ್ನು ದೂರೀಕರಿಸಿಕೊಡುತ್ತೇನೆ. ಅಷ್ಟೇ ಅಲ್ಲ, ಇನ್ನು ಮುಂದೆ ಭೂಲೋಕದಲ್ಲಿ ದುಷ್ಟ ದಾನವರು ಹುಟ್ಟಿ ಬಂದರೆ ಆ ದುಷ್ಟ ಶಿಕ್ಷಣವನ್ನು ಮಾಡುವುದರ ಜೊತೆಯಲ್ಲಿ ಭಕ್ತರನ್ನು ಉದ್ಧರಿಸಿ ಶ್ರೀದೇವಿ ಲೀಲಾಮೃತವೇನು ಎನ್ನುವುದನ್ನು ಜಗತ್ತಿಗೆ ತೋರಿಸಿಕೊಡುತ್ತೇನೆ.